ಹೆಸರು ಗಂಗಾ DS ಅಂತ. ನಾನು ಹೊಸೂರಿಂದ ಬಂದಿರೋದು. ಹೊಸೂರು ಅಂದರೆ ಅದು ಹಳ್ಳಿ ಬುಕ್ಸಾಗರಂ ಅಂತ. ಫಸ್ಟು ಡೆಲಿವರಿ ಬಂದು ಇಲ್ಲೇ ಆಗಿದ್ದು. ಚೆಕಪ್ ಮಾತ್ರ ನಾನು ಅಲ್ಲಿ ಹೊಸೂರಲ್ಲಿ ಮಾಡಿಸ್ಕೊಳ್ತಿದ್ದೆ. SPS ಅದು ಚಿತ್ರ ಮೇಡಮ್ ಅಂತ. ಅವರು ಕೂಡ ತುಂಬ ಸ್ಪೆಷಲಿಸ್ಟು, ಚೆನ್ನಾಗಿ ನೋಡಿದ್ರು ಮಾಡಿದ್ರು. ಬಟ್ ಅಂದರೆ ಫಸ್ಟ್ ಟೈಮಲ್ಲಿ ಪ್ರೆಗ್ನೆನ್ಸಿಯಲ್ಲಿ ನನಗೆ ರೆಸ್ಟಲ್ಲಿ ಇರಬೇಕಂತ ಹೇಳಿದರು. ಆಮೇಲೆ ಕೂಡ 9 ಮಂತ್ಸ್ ಗಂಟ ಚೆನ್ನಾಗಿ ನೋಡಿ ಮಾಡಿ ಕಳಿಸಿದ್ರು ನನಗೆ. ಯಾಕಂದರೆ ನಾನು ಫಸ್ಟ್ನೇ ಡೆಲಿವರಿ ಇಲ್ಲೇ ಮಾಡಿಸ್ಕೋಬೇಕು ಅಂತ. ಯಾಕಂದರೆ ನನಗೆ ನಮ್ಮ ಡಾಕ್ಟರ್ಸಲ್ಲಿ ತುಂಬ ಚೆನ್ನಾಗಿ ಪರಿಚಯ. ಸುಧಾ ಮೇಡಮು ಅಷ್ಟೇ, ಅನಿತಾ ಮೇಡಮ್ ಇಬ್ಬರೇ ಇದ್ದಿದ್ದು ಅವಾಗ ಈಗ ಹಾಸ್ಪಿಟಲಲ್ಲಿ. ತುಂಬ ಚೆನ್ನಾಗಿ ನನಗೆ ಕೇರಿಂಗು ಮತ್ತು ಆಪ್ರೇಷನ್ ಟೈಮಲ್ಲಿ ಅಷ್ಟೇ, ಡೆಲಿವರಿ ಟೈಮಲ್ಲಿ ಮಂತ್ಲಿ ತುಂಬ ಚೆನ್ನಾಗಿ ನನಗೆ ಮಾಡಿಕೊಡ್ತಾಯಿದ್ರು. ಸೊ ಆಮೇಲೆ ಅದಾಗಿ ನಾವು ಡೆಲಿವರಿ ಟೈಮಲ್ಲಿ ನನಗೆ ನಾರ್ಮಲ್ ಬೇಕು ಅಂತ ಕೇಳಿದಾಗ ನಮ್ಮ ಅನಿತಾ ಮೇಡಮ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು. ಮಗು ಕೂಡ ವೆಯ್ಟ್ ತುಂಬ ಚೆನ್ನಾಗಿದೆ, ನಾನು ನಿಮಗೆ ಡೆಲಿವರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ, ಸೊ ನಮ್ಮ ಹಸ್ಬೆಂಡ್ ಮನೆ ಕಡೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಟೈಮಿಂಗ್ಸ್ ನೋಡಿ ಮಾಡಿಕೊಟ್ರು ಪಾಪ. ಯಾಕಂದರೆ ಬೇಡ, ಅವರು ನನಗೆ 1 ಅವರ್ನಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅವರು ಕೂಡ ಕೇಳ್ಕೊಂಡ್ರು. ಬಟ್ ಅವ್ರು ಬಿಡಲಿಲ್ಲ, ನಮಗೆ ಸಿಸೇರಿಯನ್ ಬೇಕೇ ಬೇಕಂತ ಕೇಳಿದರು. ಬಟ್ ಆದರೂ ಕೂಡ ಮೇಡಮ್ ತುಂಬ ರಿಸ್ಕ್ ಮಾಡಿ ನನಗೆ ತುಂಬ ಚೆನ್ನಾಗಿ ಆಪ್ರೇಷನ್ ಟೈಮಲ್ಲಿ ಎಲ್ಲ ಚೆನ್ನಾಗಿ ಆಪ್ರೇಷನ್ ಡೆಲಿವರಿ ಮಾಡಿಕೊಟ್ಟು ಮಗುನ ಎಲ್ಲ ಚೆನ್ನಾಗಿ ಕೇರ್ ಮಾಡಿಕೊಟ್ರು. ಅದಾದಮೇಲೆ ನೆಕ್ಸ್ಟು 9 ಮಂತ್ಸ್ ಎಲ್ಲ ಆದಮೇಲೆ ಮತ್ತು ಒನ್ ಇಯರ್ ಆಯಿತು ಕಂಪ್ಲೀಟ್ ಆಗಿ. ಮತ್ತು ರೆಗ್ಯುಲರ್ ಚೆಕಪ್ ಇದು ಮುರಳಿ ಡಾಕ್ಟರ್ ಹತ್ರ ಕೂಡ ಬರ್ತಿದ್ದೆ. ಅವ್ರಿಗೂ ನಮ್ಗೆ ತುಂಬ ಚೆನ್ನಾಗಿ ಪರಿಚಯ. ಯಾಕೆ ನಾನು ಇಲ್ಲಿ 8 ಇಯರ್ಸ್ ಕೆಲಸ ಮಾಡಿದ್ದೀನಿ. ನಮ್ಮ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ನಮಗೆ ರೆಸ್ಪೆಕ್ಟ್ ಕೊಡೋದು ಮಾಡೋದು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಗೆ ಮುರಳಿ ಡಾಕ್ಟರ್ ಕೂಡ ಅಷ್ಟೇ, ನಮಗೆ ಎನಿ ಟೈಮ್ ಯಾವಾಗೇ ಫೋನ್ ಮಾಡಿದ್ರು ಅಷ್ಟೇ. ನಾನು ನಮ್ಮ ಅತ್ತೆ ಮನೇಲಿ ಇದ್ದಾಗ ಕೂಡ ಅಷ್ಟೇ, ಸರ್ ನನ್ನ ಮಗುಗೆ ಈ ಥರ ಇದೆ, ಪ್ರಾಬ್ಲಮ್ ಇದೆ ಅಂತ ಕೂಡ ಅಷ್ಟೇ ಅವ್ರು ಇಮಿಡಿಯೇಟ್ ಕಾಲ್ ಪಿಕ್ ಮಾಡಿ ಹೇಳ್ತಾಯಿದ್ರು. ನಮ್ಮ ಅನಿತಾ ಮೇಡಮ್ ಕೂಡ ಅಷ್ಟೇ, ನನಗೇನಾದರೂ ಸಮಸ್ಯೆ ಬಂದರೆ ಕೂಡ ಅಷ್ಟೇ, ಮಾಮ್ ಈ ಥರ ಆಗಿದೆ ಅಂದರೆ ಸಾಕು, ಫೋನ್ ಮಾಡಿ ಇಮಿಡಿಯೇಟ್ಲಿ ನಮಗೆಲ್ಲ ಈ ಥರ ಮೆಡಿಸಿನ್ಸ್ ತೊಗೊಳ್ಳಿ, ಈ ಥರ ಇದೆ ಅಂದರೆ ನಮಗೆಲ್ಲ ತುಂಬ ಚೆನ್ನಾಗಿ ಗೈಡಿಂಗ್ ಮಾಡಿದ್ದಾರೆ. ಬಟ್ ನಮ್ಗೆ ಹೊಸಕೋಟೆ ಇದರಲ್ಲಿ ಮಾತ್ರ ಅನಿತಾ ಮೇಡಮ್ ಅಷ್ಟು ಬೆಸ್ಟ್. ನಮ್ಗೆ ಇನ್ಯಾರು ಫಸ್ಟ್ ಸುಧಾ ಮೇಡಮ್ ಇದ್ದರು, ಆಮೇಲೆ ನಮ್ಗೆ ಅನಿತಾ ಮೇಡಮ್ ಇವಾಗಲೂ ಅಷ್ಟೇ ಪಾಪ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಯಾಕೆಂದರೆ ನನಗೆ ಆ್ಯಕ್ಚುಲಿ ಫಸ್ಟ್ ಸಿಸೇರಿಯನ್ಗೆ 3 ಇಯರ್ಸ್ ಗ್ಯಾಪ್ ಇತ್ತು, ಇರಬೇಕಾಗಿತ್ತು. ಬಟ್ ಹಂಗೆ ದೇವರ ಆಶೀರ್ವಾದದಿಂದ ಮತ್ತೆ ಇನ್ನೊಂದು ಕನ್ಸೀವ್ ಆದೆ. ಮತ್ತು 5 ಮಂತ್ಸ್ಗೆ ನಾನು ಅಮ್ಮನ ಮನೆಗೆ ಬಂದಾಗ ಡಾಕ್ಟರ್ ರೆಸ್ಟಲ್ಲಿ ಇರಬೇಕಂತ ಹೇಳಿದರು. ಅಲ್ಲಿಂದ ಇಲ್ಲಿ ಬಂದೆ. ಆಮೇಲೆ ಮತ್ತೆ ನಾನು ಚೆಕಪ್ ಇಲ್ಲೇ ಮಾಡಿಸ್ಕೊಂಡೆ. ಅಲ್ಲಿ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಂದು ಮತ್ತೆ ಇಲ್ಲಿ ನಮ್ಮ ಮೇಡಮ್ ಹತ್ರ ತೋರಿಸ್ಕೊಂಡು, ನೀವೇ ಸೆಕೆಂಡ್ ಆಪ್ರೇಷನ್ ಕೂಡ ನೀವೇ ಮಾಡಬೇಕು ಮೇಡಮ್ ಅಂತೆಲ್ಲ ಹೇಳಿದಾಗ ಅವ್ರು ಆಯ್ತು ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಕೂಡ ಮೇಡಮ್ ನನಗೆ ಭರವಸೆ ಕೊಟ್ಟಿದ್ದರು. ಆಮೇಲೆ ಚೆಕಪ್ ಎಲ್ಲ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಸ್ಕ್ಯಾನಿಂಗ್ ಟೈಮಲ್ಲಿ ನಮ್ಮ ಸಮತ್ ಸರ್ ಮತ್ತು ವಿಷ್ಣು ಡಾಕ್ಟ್ರು ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಯಾಕಂದರೆ ನಾವಿಲ್ಲಿ ಒಂಥರ ನಮ್ಗೆ ಒಂದು ಫ್ಯಾಮಿಲಿ ಮನೆ ಹತ್ರ ನಮ್ಮ ಹಾಸ್ಪಿಟಲ್ ಇದು. ನಮ್ಮ ಸರ್ಸೇ ಆಗಲಿ, ನಮ್ಮ ಅಂಕಲ್ಸೇ ಆಗಲಿ, ಫಾರ್ಮಸಿ ಅಂಕಲ್ಸೇ ಆಗಲಿ, ಎಲ್ಲರೂ ನಮ್ಮ ಸ್ಟಾಫ್ಸು ಎಲ್ಲರೂ ಅಷ್ಟೇ, ಮರ್ಸಿ ಸಿಸ್ಟರು, ಚಂದ್ರಿಕಾ ಸಿಸ್ಟರು, ನಮ್ಮ ಸುದ್ದಿ ಸಿಸ್ಟರ್ ಎಲ್ಲರೂ ಅಷ್ಟೇ. ನಾವು ಬಂದಿದ್ದ ತಕ್ಷಣ ನಮಗೆ ಕೇರ್ ತಗೊಂಡು ಕಳಿಸೋದು ಮಾಡೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ನಮಗೆ ಹಾಸ್ಪಿಟಲ್ ತುಂಬ ಮರೆಯೋಕ್ಕೆ ಆಗಲ್ಲ, ಅಷ್ಟು ಮೆಮೊರಿಯಬಲ್ ನಮಗೆ ಹಾಸ್ಪಿಟಲ್. ನಮಗೆ ತುಂಬ ಚೆನ್ನಾಗಿ ಕೇರ್ ಮಾಡಿದರೆ, ರೆಸ್ಪಾನ್ಸಿಬಿಲಿಟಿ ಕೂಡ ಚೆನ್ನಾಗಿ ತೊಗೊಂಡಿದೆ ನಮ್ಮದು. ಮತ್ತು ಈಗ ಸೆಕೆಂಡ್ ಆಪ್ರೇಷನ್ ಕೂಡ ಮಾಡಿಕೊಟ್ರು ಮೇಡಮ್ ನಮಗೆ. ಯಾಕೆಂದರೆ ಸೆಕೆಂಡ್ ಆಪ್ರೇಷನ್ಗೆ 3 ಇಯರ್ಸ್ ಪಾಪಿಗೆ ಗ್ಯಾಪ್ ಇರಬೇಕಾಗಿತ್ತು. ಬಟ್ ದೇವರ ಆಶೀರ್ವಾದ ಬೇಗನೆ ದೇವರು ಇನ್ನೊಂದು ಮಗು ಕೊಟ್ಟು ಮತ್ತೆ ಗಂಡು ಮಗು ಆಗಿದೆ. ಮತ್ತು ಆಪ್ರೇಷನ್ ಟೈಮಲ್ಲಿ ಕೂಡ ಅಷ್ಟು ಮೇಡಮ್ ನನಗೆ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಆಪ್ರೇಷನ್ ಮಾಡಿಕೊಟ್ಟು, ತುಂಬ ಮೆಡಿಸಿನ್ಸ್ ಕೂಡ ಕೇರ್ ಮಾಡಿಕೊಟ್ಟು, ಎಲ್ಲ ಆಪ್ರೇಷನ್ ಟೈಮಲ್ಲಿ ಕೂಡ ಅಷ್ಟೇ ಇಂಜೆಕ್ಷನ್ಸು ಮತ್ತು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ನಮ್ಗೆ ಅನಿತಾ ಮೇಡಮ್ ಅಷ್ಟು ಡಾಕ್ಟರು ಬೆಸ್ಟು ಯಾರು ನಮಗೆ ಸಿಗೋದಿಲ್ಲ. ಅವ್ರು ನಮ್ಗೆ ಈ ಟೈಮಲ್ಲಿ ತುಂಬ ದೇವರು ನಮಗೆ ತುಂಬ ಚೆನ್ನಾಗಿ. ಬಟ್ ಅಂದರೆ ಆಪ್ರೇಷನ್ ಟೈಮಲ್ಲಿ, ಸೆಕೆಂಡ್ ಆಪ್ರೇಷನ್ ಟೈಮಲ್ಲಿ ಮೇಡಮ್ ತುಂಬ ಕೇರ್ಫುಲ್ಲಾಗಿ ಸಕ್ಸಸ್ಫುಲ್ಲಾಗಿ ನಮ್ಗೆ ಮಾಡಿಕೊಟ್ಟಿದ್ದಾರೆ.